ನಮಸ್ಕಾರ. ಮುಖ್ಯಾಂಶಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ, ವರ್ಗಾವಣೆ ನೀತಿ ಸರಳೀಕರಣ, ಆಪ್ ಮೂಲಕ ಮನವಿ ಸಲ್ಲಿಸಲು ಅವಕಾಶ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಗುಪ್ತಚರ ವ್ಯವಸ್ಥೆ ಬಲವರ್ಧನೆಗೆ ತಂತ್ರಜ್ಞಾನ ಬಳಕೆ, ಪೊಲೀಸರಿಗೆ ಗುಣಮಟ್ಟದ ತರಬೇತಿ, ಸಚಿವ ಕಿಶನ್ ರೆಡ್ಡಿ. ಅಂತಿಮ ಪದವಿ ಪರೀಕ್ಷೆ ನಡೆಸುವ ಯುಜಿಸಿ ತೀರ್ಮಾನಕ್ಕೆ ಹಸಿರು ನಿಶಾನೆ, ಪರೀಕ್ಷೆಗಳಿಲ್ಲದೆ ಪದವಿ ನೀಡಲು ಸಾಧ್ಯವಿಲ್ಲ, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಸಮುದಾಯ ಕೃಷಿ, ಕೊಯ್ಲೋತ್ತರ ನಿರ್ವಹಣೆಯ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಸೂಚನೆ. ವಾರ್ತೆಗಳ ವಿವರ. ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಶಿಕ್ಷಕರ ಅನುಕೂಲಕ್ಕಾಗಿ ರೂಪಿಸಿರುವ ಶಿಕ್ಷಕ ಮಿತ್ರ ಆಪ್ ಅನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸಚಿವ ಎಸ್ ಸುರೇಶ್ ಕುಮಾರ್ ಅವರನ್ನು ಕುರಿತ ವಿಮರ್ಶಾ ಬರಹಗಳ ವಿದ್ಯಾವಿನೇತ ಸಂಕಲನ ಹಾಗೂ ಕುಮಾರ್ ಅವರ ಅಂಕಣಗಳ ಬರಹ ಶಿಕ್ಷಣ ಯಾತ್ರೆ ಕೃತಿಗಳನ್ನು ಬಿಡುಗಡೆ ಮಾಡಿದರು. ಬಳಿಕ ಯಡಿಯೂರಪ್ಪ, ಶಿಕ್ಷಕ ಮಿತ್ರ ಆಪ್ನಿಂದ ಶಿಕ್ಷಕರು ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಸಾಧ್ಯವಾಗಲಿದೆ. ಈ ಬಾರಿ ಸಾರ್ವಜನಿಕ ವರ್ಗಾವಣೆಗೆ ಈ ಆಪ್ ಮೂಲಕವೇ ಮನವಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದು ಶಿಕ್ಷಕರ ಸ್ನೇಹಿಯಾಗಿ ಕಾರ್ಯನಿರ್ವಹಿಸಲಿದ್ದು, ರಾಜ್ಯ ಸರ್ಕಾರ ಶಿಕ್ಷಕರ ವರ್ಗಾವಣೆ ನೀತಿಯನ್ನು ಸರಳೀಕರಣಗೊಳಿಸಿದೆ ಎಂದರು. ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳನ್ನು ನಡೆಸಿದ್ದು, ಇದೊಂದು ಮಹತ್ವದ ಬೆಳವಣಿಗೆಯಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡ ಗಮನಾರ್ಹ ಸುಧಾರಣೆಗಳ ಫಲವಾಗಿ ಹಲವಾರು ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ ಎಂದು ತಿಳಿಸಿದರು. ಇಂತಿಷ್ಟು ದಿನಗಳಲ್ಲಿ ಬಗೆಹರಿಸುವ ಬಗ್ಗೆ ಕಾಲಾವಧಿ ಸಹ ನಿರ್ಧರಿಸಲಾಗಿದೆ. ಇನ್ನು ಮುಂದೆ ಶಿಕ್ಷಕರ ಅಲೆದಾಟಕ್ಕೆ ಆಪ್ ಸೇವೆ ಮೂಲಕ ಇತಿಶ್ರೀ ಆಡಲಾಗ್ತಾ ಇದೆ. ಈ ಬಾರಿಯಿಂದ ಸಾರ್ವತ್ರಿಕ ವರ್ಗಾವಣೆ ಅರ್ಜಿಯನ್ನು ಸಹ ಈ ಶಿಕ್ಷಕ ಮಿತ್ರ ಆಪ್ ಮೂಲಕವೇ ಸಲ್ಲಿಸಲು ಅವಕಾಶ ಸಹ ಕಲ್ಪಿಸಲಾಗಿದೆ. ತಾವು ನಾಡಿನ ವಿವಿಧ ಪತ್ರಿಕೆಗಳಿಗೆ ಬರೆದ ಲೇಖನಗಳ ಸಂಗ್ರಹ ಶಿಕ್ಷಣ ಯಾತ್ರೆ ಪುಸ್ತಕದ ಲೇಖನಗಳು ಸಹ ಶಿಕ್ಷಕರಿಗೆ, ಪೋಷಕರಿಗೆ, ನಾಡಿನ ಜನರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾಗಿದೆ. ಕೇಂದ್ರ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಇತ್ತೀಚೆಗೆ ಸಂಭವಿಸಿದ ಪ್ರವಾಹ ಪರಿಸ್ಥಿತಿ, ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಸೇರಿದಂತೆ ಹಲವು ವಿಷಯಗಳ ಕುರಿತು ಅವರು ಸಮಾಲೋಚನೆ ನಡೆಸಿದರು. ಪೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯೂರೋದ ಸ್ವರ್ಣ ಮಹೋತ್ಸವವನ್ನು ಇಂದು ಆಚರಿಸಲಾಯಿತು. ಗೃಹ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಪಾಲ್ಗೊಂಡು ದೇಶದ ಪೊಲೀಸಿಂಗ್ ವ್ಯವಸ್ಥೆಯ ಬಲವರ್ಧನೆಗೆ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯೂರೋದ ಪಾತ್ರ ಮಹತ್ವದ್ದಾಗಿದೆ ಎಂದರು. ಗುಪ್ತಚರ ವ್ಯವಸ್ಥೆಯನ್ನು ಹೆಚ್ಚು ಸದೃಢಗೊಳಿಸುವ ಉದ್ದೇಶದಿಂದ ತಂತ್ರಜ್ಞಾನದ ಬಳಕೆ ಮಾಡಲಾಗುತ್ತಿದೆ. ಪೊಲೀಸರಿಗೆ ಗುಣಮಟ್ಟದ ತರಬೇತಿ ನೀಡಲಾಗುತ್ತಿದೆ. ದೇಶದ ಪೊಲೀಸರಿಗಷ್ಟೇ ಅಲ್ಲ, ವಿದೇಶಗಳ 3,000 ಪೊಲೀಸರಿಗೆ ಇಲ್ಲಿ ತರಬೇತಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಗೃಹ ಸಚಿವ ಅಮಿತ್ ಶಾ ತಮ್ಮ ಸಂದೇಶದಲ್ಲಿ ದೇಶದ ಆಂತರಿಕ ಸುರಕ್ಷತೆಯಲ್ಲಿ ಪೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯೂರೋ ಗಣನೀಯವಾಗಿ ಸೇವೆ ಸಲ್ಲಿಸಿದೆ ಎಂದು ಶ್ಲಾಘಿಸಿದ್ದಾರೆ. डीपीआरएनडी के स्थापना 1970 में 1970 में एक बड़े लक्ष्य के साथ हुई थी. लक्ष्य था पुलिसिंग से जुड़े हुए चुनौतियों से संबंधित रिसर्च को बढ़ावा देना. अपना कर्तव्य का पालन करते हुए पिछले 50 वर्षों में डीपीआरएनडी ने देश की सिक्योरिटी, लैंड ऑर्डर मैनेजमेंट और पुलिस मॉडर्नाइजेशन के लिए कई ठोस कदम उठाए हैं. आज देश और दुनिया बहुत तेजी से बदल रही है. देश के लैंड ऑर्डर इंफ्रास्ट्रक्चर के को भी उसी तेजी से आगे बढ़ाने का जरूरत है. यह जरूरत बिना रिसर्च एंड डेवलपमेंट के पूरे नहीं हो सकती है. देश की सुरक्षा के लिए नई सोच,
और उभरती टेक्निकों को जल्दी से जल्दी अपनाना और पुलिस फोर्स को सक्षम बनाना न्यू इंडिया और आत्मनिर्भर भारत का एक बहुत बड़ा पहल है। क्राइम को रोकना और सभी सबूतों को जांच अच्छे से करना पुलिस की पहली जिम्मेदारी है। इन्वेस्टिगेशन एक मल्टी डायमेंशनल और एक मल्टी डिसिप्लिनरी चैलेंज। 19ನೇ ದರ್ಬಾರಿ ಸೇಠ್ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ಆತ್ಮನಿರ್ಭರ್ ಭಾರತದೆಡೆಗೆ ಮಹತ್ವದ ಹೆಜ್ಜೆ ಇಟ್ಟಿದ್ದೇವೆ, ನಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟು ಮುನ್ನಡೆಯಬೇಕಿದೆ ಎಂದರು. ಟಾಟಾ ಸಂಸ್ಥೆಯನ್ನು ಮುಂಚೂಣಿಗೆ ತರುವಲ್ಲಿ ದರ್ಬಾರಿ ಸೇಠ್ ಅವರ ಕೊಡುಗೆ ಮಹತ್ವದ್ದಾಗಿದೆ. ಅವರ ದೃಷ್ಟಿಕೋನ, ನೀತಿಗಳನ್ನು ಎಲ್ಲೆಡೆ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಮೇಲೆ ಪರಿಣಾಮ ಬೀರುವ ಕೋವಿಡ್-19 ವೈರಸ್ನಂತೆಯೇ ಭಯೋತ್ಪಾದನೆಯು ಕ್ಯಾನ್ಸರ್ನಂತೆ ನಾಗರಿಕರ ಸಾಮರ್ಥ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಅಭಿಪ್ರಾಯಪಟ್ಟರು. Directly influenced the needs of the rural economy and also met the demands of the general consumer. And while doing so, he was extremely conscious of the larger societal context. Indeed, it was actually the energy and the environment aspect of that interest that propelled him to establish TERI in 1974. And today, as we revisit the intersection of policy making, entrepreneurship and social good in our quest for economic revival, Darbari Seth is an obvious inspiration. But there are other, perhaps even more important lessons that we can draw from his life and times. Among the early challenges that he successfully overcame was a drought in 1962 that threatened to shut down the Mithapur township where Tata Chemicals was located. His innovative water conservation and substitution techniques actually established a reputation that only grew with time. A decade and a half later, a combination of ecological concerns, industrial efficiency, and actually a preventive healthcare campaign on goiter helped to give birth to Tata Salt there. Darbari Seth is rightly credited with leading a science-driven Indian manufacturing company of scale and repute. ಹಣಕಾಸು ಒಳಗೊಳ್ಳುವಿಕೆಯ ಉದ್ದೇಶದಿಂದ ಜಾರಿಗೆ ತರಲಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಂದಿಗೆ 6 ವರ್ಷ ತುಂಬಿದೆ. 2014ರ ಆಗಸ್ಟ್ 28ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಯೋಜನೆಯನ್ನು ಜಾರಿಗೊಳಿಸಿದ್ದು, ಇದು ಜಗತ್ತಿನ ಅತ್ಯಂತ ದೊಡ್ಡ ಹಣಕಾಸು ಒಳಗೊಳ್ಳುವಿಕೆ ಕ್ರಮವಾಗಿದೆ. ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಹತ್ವದ ಸುಧಾರಣೆಗೆ ಕಾರಣವಾದ ಜನ್ಧನ್ ಯೋಜನೆಯಡಿ ಈವರೆಗೆ 40 ಕೋಟಿ 35 ಲಕ್ಷ ಖಾತೆಗಳನ್ನು ತೆರೆಯಲಾಗಿದ್ದು, ಈ ಪೈಕಿ ಶೇಕಡಾ 63.6ರಷ್ಟು ಗ್ರಾಮೀಣ ಪ್ರದೇಶದ ಖಾತೆದಾರರನ್ನು ಹೊಂದಿದೆ. ಒಟ್ಟಾರೆ 55.2ರಷ್ಟು ಮಹಿಳಾ ಖಾತೆದಾರರಿದ್ದು, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಈ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, 6 ವರ್ಷಗಳ ಹಿಂದೆ ಆರಂಭವಾದ ಈ ಕಾರ್ಯಕ್ರಮ ಆಟವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದ್ದು, ಬಡತನ ನಿವಾರಣಾ ಉಪಕ್ರಮಗಳಿಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತಿದೆ, ಕೋಟ್ಯಂತರ ಜನರಿಗೆ ಅನುಕೂಲವಾಗಿದೆ ಎಂದು ಹೇಳಿದ್ದಾರೆ. ಹಲವಾರು ಕುಟುಂಬಗಳು ಸುಭದ್ರವಾಗಿದ್ದು, ಹೆಚ್ಚು ಫಲಾನುಭವಿಗಳು ಗ್ರಾಮೀಣ ಭಾಗದ ಮತ್ತು ಮಹಿಳೆಯರೇ ಆಗಿರುವುದು ವಿಶೇಷವಾಗಿದೆ. ಈ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಲು ಅವಿರತವಾಗಿ ದುಡಿದ ಪ್ರತಿಯೊಬ್ಬರ ಕಾರ್ಯ ಶ್ಲಾಘನೀಯ ಎಂದು ಪ್ರಧಾನಿ ಅವರು ತಿಳಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಳೆದ 6 ವರ್ಷಗಳಲ್ಲಿ ಹಿಂದೆಂದೂ ಕಾಣದಷ್ಟು ಹಣಕಾಸು ಒಳಗೊಳ್ಳುವಿಕೆ ಉದ್ದೇಶವನ್ನು ಈ ಯೋಜನೆ ಈಡೇರಿಸಿದ್ದು, ಇದೀಗ ಸಾರ್ಥಕ 6 ವರ್ಷಗಳನ್ನು ಪೂರ್ಣಗೊಳಿಸಿದೆ ಎಂದು ಹೇಳಿದ್ದಾರೆ. ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್, ಬ್ಯಾಂಕಿಂಗ್ ಸೌಲಭ್ಯ ಹೊಂದಿಲ್ಲದವರನ್ನು ಗುರುತಿಸಿ ಬ್ಯಾಂಕ್ ಖಾತೆ ಮಾಡಿಸಲಾಗಿದೆ. ದೇಶದ ಹಣಕಾಸು ವಾಸ್ತುಶಿಲ್ಪವನ್ನು ವಿಸ್ತರಿಸಿದ್ದು, ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಭಾಗದ ಮಹಿಳೆಯರನ್ನು ಈ ಯೋಜನೆ ವ್ಯಾಪ್ತಿಗೆ ತಂದಿರುವುದು ಮಹತ್ತರ ಬೆಳವಣಿಗೆಯಾಗಿದೆ ಎಂದು ಹೇಳಿದ್ದಾರೆ.
ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಸುಗಮ ಕಲಾಪ ನಡೆಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ಅಧಿವೇಶನ ಹಿನ್ನೆಲೆಯಲ್ಲಿ ನಿನ್ನೆ ಸಿದ್ದತೆಗಳನ್ನು ಪರಿಶೀಲಿಸಿದ ಅವರು, ಕೋವಿಡ್-19 ಹಿನ್ನೆಲೆಯಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಸುರಕ್ಷತಾ ಕ್ರಮಗಳ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮುಂಗಾರಿನ ಸಂಸತ್ ಅಧಿವೇಶನ ಬಹುತೇಕ ಸೆಪ್ಟೆಂಬರ್ 14ರಿಂದ ಆರಂಭವಾಗುವ ನಿರೀಕ್ಷೆಯಿದೆ. ಅಂತಿಮ ಪದವಿ ಪರೀಕ್ಷೆಗಳನ್ನು ನಡೆಸುವ ಯುಜಿಸಿ ತೀರ್ಮಾನಕ್ಕೆ ಸರ್ವೋಚ್ಚ ನ್ಯಾಯಾಲಯ ಇಂದು ಹಸಿರು ನಿಶಾನೆ ತೋರಿದೆ. ನ್ಯಾಯಮೂರ್ತಿ ಅಶೋಕ್ ಭೂಷಣ್ ನೇತೃತ್ವದ ತ್ರಿಸದಸ್ಯ ಪೀಠ ಸೆಪ್ಟೆಂಬರ್ 30ರೊಳಗೆ ಪದವಿ ಪರೀಕ್ಷೆಗಳನ್ನು ನಡೆಸುವುದು ಕಡ್ಡಾಯವಲ್ಲ, ಅಗತ್ಯವಾದರೆ ದಿನಾಂಕವನ್ನು ಮುಂದೂಡಬಹುದು, ಆದರೆ ಪರೀಕ್ಷೆಗಳನ್ನು ರದ್ದುಪಡಿಸಲು ಸಾಧ್ಯವಿಲ್ಲ, ಪರೀಕ್ಷೆಗಳಿಲ್ಲದೆ ಪದವಿ ನೀಡಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡಿದೆ. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಯುಜಿಸಿ ಸೆಪ್ಟೆಂಬರ್ 30ರೊಳಗೆ ಅಂತಿಮ ಪದವಿಯ ಎಲ್ಲಾ ಪರೀಕ್ಷೆಗಳನ್ನು ನಡೆಸಬೇಕೆಂದು ನಿರ್ದೇಶನ ನೀಡಿತ್ತು. ಆದರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಪರೀಕ್ಷೆಗಳನ್ನು ರದ್ದುಪಡಿಸಬೇಕೆಂದು ಕೋರಿ ಅನೇಕ ಅರ್ಜಿಗಳು ನ್ಯಾಯಾಲಯದಲ್ಲಿ ಸಲ್ಲಿಕೆಯಾಗಿದ್ದವು. ಪರೀಕ್ಷೆ ರದ್ದುಪಡಿಸುವ ಮನವಿಯನ್ನು ಯುಜಿಸಿ ವಿರೋಧಿಸಿತ್ತು. ಕೇಂದ್ರ ಸರ್ಕಾರವು ಯುಜಿಸಿ ತೀರ್ಮಾನವನ್ನು ಬೆಂಬಲಿಸಿತ್ತು. ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಲ್ಲಿನ ಒಳ ಜಾತಿಗಳಿಗೆ ಮೀಸಲಾತಿ ಮಿತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಈ ಕುರಿತು ರಾಜ್ಯ ಸರ್ಕಾರಗಳು ಕಾನೂನು ರೂಪಿಸಿ ಮೀಸಲಾತಿ ಕಲ್ಪಿಸಲು ವ್ಯವಸ್ಥೆ ಮಾಡಿಕೊಳ್ಳಬಹುದು ಎಂದು ನ್ಯಾಯಮೂರ್ತಿಗಳಾದ ಅರುಣ್ ಮಿಶ್ರಾ, ಇಂದಿರಾ ಬ್ಯಾನರ್ಜಿ, ವಿನೀತ್ ಶರಣ್, ಎಂಆರ್ ಶಾ ಹಾಗೂ ಅನಿರುದ್ಧ ಬೋಸ್ ಅವರನ್ನೊಳಗೊಂಡ ನ್ಯಾಯಪೀಠ ಆದೇಶ ನೀಡಿದೆ. ಮೀಸಲಾತಿ ಬಡವರಲ್ಲಿ ಕಡು ಬಡವರಿಗೆ ದೊರೆಯುವಂತಾಗಬೇಕು, ಸಮಾನತೆಗಾಗಿ ಎಲ್ಲರಿಗೂ ಮೀಸಲಾತಿ ಒದಗಿಸಲು ಹಾಗೂ ಒಳ ವರ್ಗೀಕರಣ ಮಾಡಲು ಅವಕಾಶವಿದೆ ಎಂದು ನ್ಯಾಯಪೀಠ ಹೇಳಿದೆ. ಸಹಕಾರ, ಸಹಭಾಗಿತ್ವ ಮತ್ತು ಬದ್ಧತೆಯ ಕಾರ್ಯತಂತ್ರಗಳ ಆಧಾರದ ಮೇಲೆ ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳ ಬಾಂಧವ್ಯ ನೆಲೆಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಭಾರತ ಆಸಿಯಾನ್ ವ್ಯಾಪಾರ ಮಂಡಳಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೋವಿಡ್-19 ಪರಿಸ್ಥಿತಿ ಭಾರತಕ್ಕೆ ತನ್ನ ಉತ್ತಮ ಮಿತ್ರನನ್ನು ಕಂಡುಕೊಳ್ಳಲು ಅಸಾಧಾರಣ ಅವಕಾಶ ಕಲ್ಪಿಸಿದೆ. ಆಸಿಯಾನ್ ವಲಯದಲ್ಲಿ ಆಳವಾದ ಮತ್ತು ಮೌಲ್ಯಯುತ ಸಹಭಾಗಿದಾರರನ್ನು ಹೊಂದಲು ಹಾಗೂ ಪ್ರಗತಿ ಪಥದಲ್ಲಿ ಸಾಗಲು ಅವಕಾಶ ಕಲ್ಪಿಸಿದೆ ಎಂದರು. ಆತ್ಮನಿರ್ಭರ್ ಭಾರತ್ ಮೂಲಕ ಸ್ವಾವಲಂಬನೆ ಸಾಧಿಸುವತ್ತ ದೇಶ ಹೆಜ್ಜೆ ಇಟ್ಟಿದೆ. ಸ್ವಾವಲಂಬನೆಯಲ್ಲಿ ತನ್ನ ನೆಲೆಯನ್ನು ಗಟ್ಟಿಗೊಳಿಸಿಕೊಂಡು ವಿಶ್ವಾಸದಿಂದ ಸಮಾನ ಹಾಗೂ ನ್ಯಾಯಯುತ ವಸ್ತುಗಳನ್ನು ಉತ್ಪಾದಿಸಲು ಸಹಕಾರಿಯಾಗಿದೆ ಎಂದರು. ಆಸಿಯಾನ್ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವಹಿವಾಟು ವಿಸ್ತರಿಸಿಕೊಳ್ಳುವ ಜೊತೆಗೆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಂಡು ವ್ಯಾಪಾರ ಕ್ಷೇತ್ರದಲ್ಲಿ $300 ಶತಕೋಟಿ ಗುರಿ ಸಾಧಿಸುವತ್ತ ಮುನ್ನಡೆಯಬೇಕು ಎಂದು ಆಸಿಯಾನ್ ರಾಷ್ಟ್ರಗಳಿಗೆ ಅವರು ಕರೆ ನೀಡಿದ್ದಾರೆ. ಜಪಾನ್ ಪ್ರಧಾನಿ ಶಿಂಜೋ ಅಬೆ ಪದತ್ಯಾಗ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಕಾರಣಗಳಿಂದಾಗಿ ತಾವು ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ತಿಳಿಸಿರುವುದಾಗಿ ಜಪಾನ್ನ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಜಪಾನ್ನ ಪ್ರಧಾನಿ ಕಚೇರಿ ಅವರ ಪದತ್ಯಾಗವನ್ನು ಖಚಿತಪಡಿಸಿಲ್ಲ. ಶಿಂಜೋ ಅಬೆ ಅವರು ಪಕ್ಷದ ಹಿರಿಯ ನಾಯಕರ ಜತೆ ಸಭೆ ನಡೆಸಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎನ್ನಲಾಗಿದೆ. ಶಿಂಜೋ ಅಬೆ ಅವರಿಗೆ ಗಂಭೀರ ಆರೋಗ್ಯ ಸಮಸ್ಯೆಗಳಿದ್ದು ಇತ್ತೀಚೆಗೆ 2 ಬಾರಿ ಟೋಕಿಯೋನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಎಂದು ವರದಿಯಾಗಿದೆ. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಹಳೆಯ ಬಸ್ಗಳನ್ನು ಬಳಸಿಕೊಂಡು ನಿರ್ಮಿಸಿರುವ ಸುಸಜ್ಜಿತ ಮಹಿಳಾ ಶೌಚಾಲಯ ನಿನ್ನೆ ಲೋಕಾರ್ಪಣೆಗೊಂಡಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಹಾಗೂ ಸುರಕ್ಷತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಸಹಯೋಗದಲ್ಲಿ ನಿರ್ಮಿಸಿರುವ ವಿನೂತನ ಸ್ತ್ರೀ ಶೌಚಾಲಯದಲ್ಲಿ ಮಗುವಿಗೆ ಹಾಲುಣಿಸುವ ಸ್ಥಳ, ಸ್ಯಾನಿಟರಿ ನ್ಯಾಪ್ಕಿನ್ ವೆಂಡಿಂಗ್ ಮೆಷಿನ್, ಮಗುವಿಗೆ ಡೈಪರ್ ಬದಲಿಸುವ ಸ್ಥಳ, ಭಾರತೀಯ ಮತ್ತು ವಿದೇಶಿ ಮಾದರಿಯ ಶೌಚಾಲಯಗಳನ್ನು ಹೊಂದಿದೆ. ಶೌಚಾಲಯದಲ್ಲಿ ಸಂಪೂರ್ಣ ಸೌರ ವಿದ್ಯುತ್ ಅಳವಡಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ರಾಜ್ಯದ ಎಲ್ಲಾ ಸಾರಿಗೆ ಸಂಸ್ಥೆ ನಿಲ್ದಾಣಗಳಲ್ಲಿ ಸ್ತ್ರೀ ಶೌಚಾಲಯ ಅಳವಡಿಸುವ ಯೋಜನೆ ಸಂಸ್ಥೆ ಹೊಂದಿದ್ದು, ಸಾರ್ವಜನಿಕರು ಇದರ ಸಮರ್ಪಕ ಬಳಕೆಯೊಂದಿಗೆ ಸ್ವಚ್ಛತೆ ಕಾಪಾಡುವುದು ನಿಗಮದ ಆಶಯವಾಗಿದೆ.
ಚೆನ್ನಾಗೈತೆ. ಪ್ರಯಾಣಿಕ ಮಹಿಳೆ ನಿಲ್ದಾಣದಲ್ಲಿ ನಿರ್ಮಿಸಿರುವ ವಿನೂತನ ಶೌಚಾಲಯ ತುಂಬಾ ಉಪಯುಕ್ತವಾಗಿತ್ತು ಎಂದರು. ಸ್ತ್ರೀ ಶೌಚಾಲಯ ಅಂತ ಇದು ಮತ್ತೆ ಸ್ತ್ರೀ ಮತ್ತು ಸ್ವಚ್ಛತೆ ಮತ್ತು ಸಿಬ್ಬಂದಿ ಆರೋಗ್ಯ ನೇತ್ರ ಅಂತ ಹೇಳ್ಬಿಟ್ಟು ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಸಾರಿಗೆ ಸಂಸ್ಥೆ ನಿರ್ಮಿಸಿರುವ ವಿನೂತನ ಸ್ತ್ರೀ ಶೌಚಾಲಯವು ಮಹಿಳೆಯರಿಗೆ ತುಂಬಾ ಸಹಕಾರಿಯಾಗಲಿದೆ ಎಂದರು. ತುಂಬಾನೇ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಒಂದು ಲೇಡೀಸ್ ಟಾಯ್ಲೆಟ್ ಸರಿ ಇರಲ್ಲ, ಒಂದು ಹಾಲು ಉಣ್ಸಕ್ಕೆ ಜಾಗ ಇರಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಈ ಒಂದು ಅನುಪಯುಕ್ತವಾದಂಥ ಬಸ್ಸನ್ನ ನಿಲ್ಲಿಸಿ ವೇಸ್ಟ್ ಮಾಡ್ದಲೆ ಇದಕ್ಕೊಂದು ಉಪಯುಕ್ತವಾಗ್ಲಿ, ಮಹಿಳೆಯರಿಗಾಗಿ ಉಪಯುಕ್ತವಾಗ್ಲಿ ಅಂತಂದು ಹೇಳ್ಬಿಟ್ಟು ಇದೊಂದು ಶೌಚಾಲಯನ ನಿರ್ಮಾಣ ಮಾಡಿದ್ದಾರೆ. ಲೇಡೀಸ್ಗೆಲ್ಲ ಅನುಕೂಲ. ಮತ್ತೋರ್ವ ಸಿಬ್ಬಂದಿ ಕಸ್ತೂರಿ, ನಿಲ್ದಾಣಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಈ ಶೌಚಾಲಯ ತುಂಬಾ ಸಹಕಾರಿಯಾಗಿದ್ದು ರಾಜ್ಯದ ಎಲ್ಲಾ ನಿಲ್ದಾಣಗಳಲ್ಲಿಯೂ ಇಂತಹ ಶೌಚಾಲಯ ಬಳಕೆ ಪ್ರಾರಂಭಗೊಂಡಲ್ಲಿ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಲೇಡೀಸ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಸಾರಿಗೆ ಸಚಿವರಿಗೆ ಬೆಂಗಳೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್, ಮಹಿಳಾ ಸ್ವಾಸ್ಥ್ಯ ನಿಗಮದ ಕಾಳಜಿಯಾಗಿದೆ. ನಿಲ್ದಾಣಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ಮಹಿಳೆಯರ ಸುರಕ್ಷತೆಗೆ ಆದ್ಯತೆ ನೀಡುವ ಧ್ಯೇಯದೊಂದಿಗೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹಳೆಯ ಬಸ್ಸುಗಳನ್ನು ಸುಸಜ್ಜಿತ ಸ್ತ್ರೀ ಶೌಚಾಲಯವನ್ನಾಗಿ ವಿನ್ಯಾಸಗೊಳಿಸಿದ್ದು ಮುಂಬರುವ ದಿನಗಳಲ್ಲಿ ರಾಜ್ಯದ ಎಲ್ಲಾ ನಿಲ್ದಾಣಗಳಲ್ಲಿ ಈ ಶೌಚಾಲಯಗಳನ್ನು ಅಳವಡಿಸುವ ಯೋಜನೆ ಹೊಂದಲಾಗಿದೆ ಎಂದರು. ವಿನೂತನ ಸ್ತ್ರೀ ಶೌಚಾಲಯದ ಸೌಲಭ್ಯ ಕುರಿತು ಒಂದು ಸ್ತ್ರೀ ಶೌಚಾಲಯವನ್ನ ವಿನೂತನ ಸ್ತ್ರೀ ಶೌಚಾಲಯದ ಸೌಲಭ್ಯ ಕುರಿತು ನಮ್ಮ ಪ್ರತಿನಿಧಿ ಅನಂತ್ ಕುಮಾರ್ ಅವರಿಂದ ಹೆಚ್ಚಿನ ಮಾಹಿತಿ. ಮೂಲಭೂತ ಸೌಕರ್ಯಗಳು ಹೊಂದಿರುವಂತಹ ಅತ್ಯಾಧುನಿಕ ಶೌಚಾಲಯವಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನ ರಾಜ್ಯದ ಎಲ್ಲ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಇದನ್ನು ಅಳವಡಿಸಬೇಕು ಅನ್ನೋ ಸಂಸ್ಥೆಯ ಸಿಬ್ಬಂದಿ ಯೋಜನೆ ಹೊಂದಿದೆ. ಇದನ್ನ ಸಮರ್ಪಕವಾಗಿ ಸಾರ್ವಜನಿಕರು ಬಳಸಿಕೊಂಡು ಸೂಕ್ತ ರೀತಿಯಲ್ಲಿ ಇದನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ಸಂಸ್ಥೆಯ ಆಶಯವಾಗಿದೆ. ಪ್ರಾದೇಶಿಕ ಸಂಪರ್ಕವನ್ನು ಮತ್ತಷ್ಟು ವಿಸ್ತರಿಸಲು 4ನೇ ಸುತ್ತಿನ ಸಂಪರ್ಕ ಯೋಜನೆ ಉಡಾನ್ ಅಡಿ ಕೇಂದ್ರ ಸರ್ಕಾರ 78 ಹೊಸ ಮಾರ್ಗಗಳನ್ನು ಮಂಜೂರು ಮಾಡಿದೆ. ಈ ಮಾರ್ಗಗಳಿಗೆ ನೀಡಿರುವ ಮಂಜೂರಾತಿಯಲ್ಲಿ ಉತ್ತರ ಪೂರ್ವ ಪ್ರಾಂತ್ಯ, ಈಶಾನ್ಯ ರಾಜ್ಯಗಳು ಮತ್ತು ದ್ವೀಪಗಳಿಗೆ ಪ್ರಾಧಾನ್ಯತೆ ನೀಡಲಾಗಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಮಂಜೂರು ಮಾಡಿರುವ ಮಾರ್ಗಗಳಿಗೆ 29 ಸೇವೆಯಲ್ಲಿರುವ 8 ಸೇವೆಯಲ್ಲಿಲ್ಲದ ವಿಮಾನ ನಿಲ್ದಾಣಗಳನ್ನು ಸಹ ಸೇರಿಸಲಾಗಿದೆ ಎಂದು ಹೇಳಿದೆ. ಉಡಾನ್ ಯೋಜನೆಯಡಿ ಇದುವರೆಗೆ ಒಟ್ಟಾರೆ 766 ಮಾರ್ಗಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ವಂದೇ ಭಾರತ್ ಅಭಿಯಾನದ 6ನೇ ಹಂತ ಸೆಪ್ಟೆಂಬರ್ 1ರಿಂದ ಆರಂಭವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾತ್ಸವ, ವಿದೇಶದಲ್ಲಿರುವ ಭಾರತೀಯರನ್ನು ಕರೆತರಲು ಭಾರತದ ರಾಯಭಾರ ಕಚೇರಿಗಳ ಬೇಡಿಕೆಯ ಆಧಾರದ ಮೇಲೆ ಏರ್ ಇಂಡಿಯಾ ಸಮೂಹ ಮತ್ತು ಖಾಸಗಿ ವಿಮಾನಯಾನ ಕಂಪನಿಗಳಿಂದ ವಿಮಾನಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಎಂದರು. ಈವರೆಗೆ ವಿದೇಶಗಳಲ್ಲಿ ಸಿಲುಕಿರುವ 12 ಲಕ್ಷ ಭಾರತೀಯರನ್ನು ವಂದೇ ಭಾರತ್ ಅಭಿಯಾನದಡಿ ಸ್ವದೇಶಕ್ಕೆ ಕರೆತರಲಾಗಿದೆ. ಈ ಕಾರ್ಯಾಚರಣೆಯ 5ನೇ ಹಂತ ಆಗಸ್ಟ್ 31ರಂದು ಪೂರ್ಣಗೊಳ್ಳಲಿದೆ. ಈ ಹಂತದಲ್ಲಿ 22 ವಿವಿಧ ದೇಶಗಳಿಂದ 900 ವಿಮಾನಗಳ ಮೂಲಕ ಭಾರತೀಯರನ್ನು ಕರೆತರಲಾಗಿದೆ ಎಂದು ಅವರು ತಿಳಿಸಿದರು. ಕೃಷಿ ಕ್ಷೇತ್ರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಘೋಷಿಸಲಾಗಿರುವ 1 ಲಕ್ಷ ಕೋಟಿ ರೂಪಾಯಿ ನಿಧಿ ಹಾಗೂ ಸುಧಾರಿತ ಕೃಷಿ ಮಾರುಕಟ್ಟೆ ಕುರಿತಂತೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೃಷಿ ಸಚಿವರೊಂದಿಗೆ ನಿನ್ನೆ ವಿಡಿಯೋ ಸಂವಾದ ನಡೆಸಿದರು. ಸರ್ಕಾರದ ಈ ಯೋಜನೆಯಿಂದ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಡಲು ಸಮುದಾಯ ಕೃಷಿ ಅಭಿವೃದ್ಧಿ, ಕೊಯ್ಲೋತ್ತರ ನಿರ್ವಹಣೆಯ ಸೌಕರ್ಯಗಳ ಅಭಿವೃದ್ಧಿಗೆ ಈ ನಿಧಿಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ರೈತರನ್ನು ಉದ್ಯಮಿಗಳನ್ನಾಗಿ ಮಾಡಿ ಅವರ ಆದಾಯ ದ್ವಿಗುಣಗೊಳಿಸುವ ಉದ್ದೇಶದಿಂದ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ನರೇಂದ್ರ ಸಿಂಗ್ ತೋಮರ್ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಪ್ರಮಾಣ 76.28ಕ್ಕೆ ಏರಿಕೆಯಾಗಿದೆ. ಈವರೆಗೆ 25,83,948 ಸೋಂಕಿತರು ಗುಣಮುಖರಾಗಿದ್ದಾರೆ. 7,42,023 ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಟ್ಟಾರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ 21.90ಯಷ್ಟಿದೆ. ಈವರೆಗೆ 61,529 ಮಂದಿ ಸಾವಿಗೀಡಾಗಿದ್ದು ಮರಣ ದರ 1.82ರಷ್ಟಿದೆ. ಬೃಹತ್ ಪ್ರಮಾಣದ ಜನಸಂಖ್ಯೆ ಇದ್ದಾಗ ಕೋವಿಡ್-19 ಪರೀಕ್ಷೆ ಹೆಚ್ಚಿಸುವುದರಿಂದ ಹೆಚ್ಚಿನ ಪ್ರಯೋಜನವಾಗುವುದಿಲ್ಲ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ನಿನ್ನೆ ಹೇಳಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಸೋಂಕು ರೋಗ ಶಾಸ್ತ್ರಜ್ಞರಾದ ಮರಿಯಾ ವ್ಯಾನ್ ಕೆರ್ಕೋವ್
ಶಂಕಿತ ಪ್ರಕರಣಗಳು ಮತ್ತು ಸೋಂಕಿನ ಲಕ್ಷಣ ಹೊಂದಿರುವ ಜನರನ್ನು ಮಾತ್ರ ಪರೀಕ್ಷೆಗೆ ಒಳಪಡಿಸಬೇಕೆಂದು ವಿಶ್ವಸಂಸ್ಥೆ ಶಿಫಾರಸು ಮಾಡಿದೆ ಎಂದು ತಿಳಿಸಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ತುರ್ತು ಕಾರ್ಯಕ್ರಮಗಳ ಮುಖ್ಯಸ್ಥ ಮೈಕ್ ರಿಯಾನ್ ಬೃಹತ್ ಜನಸಂಖ್ಯೆಗೆ ಪರೀಕ್ಷೆ ನಡೆಸಲು ಅಷ್ಟೇ ದೊಡ್ಡ ಸಂಪನ್ಮೂಲವೂ ಬೇಕಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸೋಂಕಿನ ಲಕ್ಷಣಗಳಿಲ್ಲದಿರುವ ಜನರನ್ನು ಪರೀಕ್ಷೆಗೆ ಒಳಪಡಿಸುವ ಅಗತ್ಯವಿಲ್ಲ ಎಂದು ಅಮೆರಿಕದ ರೋಗ ನಿಯಂತ್ರಣ ಮತ್ತು ತಡೆ ಸಂಸ್ಥೆ ಸಿಡಿಸಿ ಈ ವಾರವಷ್ಟೇ ಅಭಿಪ್ರಾಯಪಟ್ಟಿತು. that natural herd immunity is a dangerous strategy. ರಾಜ್ಯದ ಸ್ವಾಯತ್ತ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗೆ ಎನ್ಪಿಎಸ್ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲಾಗಿದ್ದು, ಇದರಿಂದ ಹೆಚ್ಚಿನ ಜನರಿಗೆ ಅನುಕೂಲವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಮನವಿಗೆ ಸ್ಪಂದಿಸಿ ನೂತನ ಪಿಂಚಣಿ ಯೋಜನೆ ಜಾರಿಗೆ ಅನುಮೋದನೆ ನೀಡಿದ್ದಾರೆ ಎಂದು ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಮನೆ ಕಟ್ಟಬೇಕು ಎಂಬುದು ಎಲ್ಲರ ಜೀವನದ ಮಹತ್ವದ ಕನಸುಗಳಲ್ಲಿ ಒಂದು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಡವರ ಇಂತಹ ಕನಸುಗಳನ್ನು ನನಸು ಮಾಡುವಲ್ಲಿ ಯಶಸ್ವಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಶಸ್ವಿಯಾಗಿ ಜಾರಿಯಾಗಿದೆ. ಜಿಲ್ಲೆಯಲ್ಲಿ ವಸತಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಕುಮಟಾ ಪುರಸಭೆ ಪ್ರಥಮ ಸ್ಥಾನದಲ್ಲಿದೆ. ಅಂಬೇಡ್ಕರ್ ಮತ್ತು ವಾಜಪೇಯಿ ನಗರ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯಕ್ಕೆ ಮನೆ ನಿರ್ಮಿಸಿಕೊಳ್ಳಲು ಸಹಾಯಧನ ಒದಗಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 204 ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ ಹಲವು ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ. ಈ ಯೋಜನೆಗಳಡಿ ಮನೆಗಳನ್ನು ಕಟ್ಟಿಕೊಳ್ಳಲು ಸಹಾಯಧನ ಪಡೆದ ಫಲಾನುಭವಿಗಳು ಡಿಡಿ ನ್ಯೂಸ್ನೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ. ಜನಾರ್ದನ ಪೂಜಾರಿ, ತಾವು ಈ ಜಾಗದಲ್ಲಿ ಮನೆ ಕಟ್ಟಲು ಹಣದ ಸಮಸ್ಯೆ ಇತ್ತು. ಈ ವೇಳೆ ಪ್ರಧಾನಮಂತ್ರಿ ನಗರ್ ಆವಾಸ್ ಯೋಜನೆಯಡಿ ಪುರಸಭೆ 2,70,000 ರೂಪಾಯಿಗಳನ್ನು ನೀಡಿ ಮನೆ ಕಟ್ಟಿಕೊಳ್ಳಲು ಸಹಾಯ ಮಾಡಿತು ಎಂದು ತಿಳಿಸಿದರು. ಒಳ್ಳೆಯದಾಗಿದೆ, ಅದರಿಂದ ಖುಷಿ ಪಡುತ್ತೇನೆ. ಮತ್ತೆ ಇಂಥ ಯೋಜನೆಯನ್ನು ಎಲ್ಲರಿಗೂ ಸಿಗುವಂತೆ, ಬಡವರಿಗೆ ಎಲ್ಲರಿಗೂ ಸಿಗುವಂತೆ ಆಗಲಿ ಹೇಳಿ ಕೇಳ್ಕೊಳ್ತೇನೆ. ಮತ್ತೋರ್ವ ಫಲಾನುಭವಿ ವನಿತಾ ಮುಕ್ರಿ, ಸೂರು ನಿರ್ಮಿಸಿಕೊಳ್ಳಬೇಕು ಎಂಬುದು ಬಹಳ ದಿನದ ಕನಸಾಗಿತ್ತು. ಆದರೆ ಹಣದ ಸಮಸ್ಯೆಯಿಂದ ಆಸೆ ಕೈಗೂಡಿರಲಿಲ್ಲ. ಈ ವೇಳೆ ಅಂಬೇಡ್ಕರ್ ನಿವಾಸ್ ಯೋಜನೆ ಅಡಿ 3,30,000 ರೂಪಾಯಿ ದೊರಕಿತು ಎಂದು ತಿಳಿಸಿದರು. ಆವಾಸ್ ಯೋಜನೆಯಲ್ಲಿ 3,30,30,000 ರೂಪಾಯಿ ಕೊಟ್ಟಿದ್ರು. ಅದರಿಂದ ಮನೆ ಕಟ್ಟು ನಾವು ಸಂತೋಷದಿಂದ ಮಕ್ಕಳು ಗಂಡ ಹೆಂಡತಿ ಖುಷಿಯಿಂದ ಬಾಳ್ತಾ ಇದ್ದಾರೆ, ಸಂಸಾರ ಮಾಡ್ತಾ ಇದ್ದಾರೆ. ನಮ್ಗೆ ಮೊದಲೇ ಫಸ್ಟ್ ಇನ್ನೋರ್ವ ಫಲಾನುಭವಿ ಜಯಶ್ರೀ, ಈ ಮೊದಲು ತಾವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೆವು. ಮನೆ ನಿರ್ಮಿಸಿಕೊಳ್ಳಲು ಆರ್ಥಿಕ ಸಮಸ್ಯೆ ಇತ್ತು. ಈ ವೇಳೆ ಅಂಬೇಡ್ಕರ್ ಆವಾಸ್ ಯೋಜನೆಯಡಿ 3,30,000 ರೂಪಾಯಿ ನೆರವು ಸಿಕ್ಕಿತು. ಇದರಿಂದ ಮನೆ ನಿರ್ಮಿಸಿಕೊಳ್ಳಬೇಕು ಎಂಬ ಬಹುದಿನಗಳ ಕನಸು ಈಡೇರಿತು ಎಂದು ಅಭಿಪ್ರಾಯಪಟ್ಟರು. ಮನೆಯನ್ನು 3,30,000 ರೂಪಾಯಿ ಸಹಾಯಧನ ಅಂತ ಅವ್ರು ಕೊಟ್ಟು ಈ ಮನೆಯನ್ನು ಮಾಡ್ಕೊಳ್ಳಿಕ್ಕೆ ಅವರು ತುಂಬಾ ಹೆಲ್ಪ್ ಮಾಡ್ಯಾರೆ. ಅದೇ ಪ್ರಕಾರ ಇಂಥ ಯೋಜನೆಗಳು ಇನ್ನೂ ತುಂಬಷ್ಟು ಬಹಳ ಜನರಿಗೆ ಸಹಾಯ ಆಗ್ಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಕುಮಟಾ ಪುರಸಭೆ ಮುಖ್ಯಾಧಿಕಾರಿ ಎಂಕೆ ಸುರೇಶ್, ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ಕುಮಟಾ ಪುರಸಭೆ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆಯಡಿ 36 ಫಲಾನುಭವಿಗಳನ್ನು ಗುರುತಿಸಿ 26 ಮನೆ ನಿರ್ಮಿಸಲಾಗಿದೆ. ವಾಜಪೇಯಿ ನಗರ ವಸತಿ ಯೋಜನೆಯಡಿ 74 ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು 54 ಮನೆಗಳು ಪೂರ್ಣಗೊಂಡಿವೆ ಎಂದರು. ಈಗಾಗಲೇ ಮುಕ್ತಾಯಗೊಂಡಿರ್ತವೆ. ಅದರಲ್ಲಿ 24 ಮನೆಗಳು ಪ್ರಗತಿಯಲ್ಲಿರ್ತವೆ. ಈ ಎಲ್ಲ 12 ಮತ್ತು 24 ಟೋಟಲಿ 36 ಮನೆಗಳನ್ನು 6 ತಿಂಗಳ ಒಳಗೆ ಮುಗಿಸುವ ಕಾಮಗಾರಿ ಸಂಪೂರ್ಣಗೊಳಿಸುವ ಉದ್ದೇಶವನ್ನು ಹೊಂದಿರುತ್ತೇವೆ. ಕೋವಿಡ್-19 ಲಾಕ್ಡೌನ್ನಿಂದಾಗಿ ಸ್ಥಗಿತಗೊಂಡಿದ್ದ ಮೈಸೂರು ರಂಗಾಯಣದಲ್ಲಿ ರಂಗ ಚಟುವಟಿಕೆಗಳು ಆರಂಭವಾಗಿದ್ದು, ಆನ್ಲೈನ್ ನಾಟಕ ವಾಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ನಡದ ಹಲವು ಪ್ರಸಿದ್ಧ ನಾಟಕಕಾರರ ನಾಟಕಗಳನ್ನು ಆನ್ಲೈನ್ನಲ್ಲಿ ಓದುವ ಮೂಲಕ ರಂಗಾಸಕ್ತರನ್ನು ತಲುಪುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಾವಿದರು ವಾಚನ ತಾಲೀಮಿನಲ್ಲಿ ತೊಡಗಿದ್ದು, ರಂಗಾಯಣದಲ್ಲಿ ಮತ್ತೆ ಚಟುವಟಿಕೆ ಗರಿಗೆದರಿದೆ.
ಕೋವಿಡ್ ರಂಗಾಯಣದ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ಕೋವಿಡ್ನಿಂದಾಗಿ ಹಲವು ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ಚಟುವಟಿಕೆಗಳನ್ನು ಮತ್ತೆ ಆರಂಭಿಸಲಾಗುತ್ತಿದೆ. ರಂಗಭೂಮಿಯು ಸಂದೇಶವಾಹಕವಾಗಿದ್ದು ಜಗತ್ತಿನ ರಂಗಾಸಕ್ತರನ್ನು ಸಂತಸಪಡಿಸುವ ಉದ್ದೇಶದಿಂದ ಸದ್ಯ ಆನ್ಲೈನ್ ರಂಗವಾಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕನ್ನಡ ನಾಡಿನ ಪ್ರೇಕ್ಷಕರಾಗಿರ್ಬೋದು, ಭಾರತೀಯ ಪ್ರೇಕ್ಷಕರಾಗಿರ್ಬೋದು, ಎಲ್ಲೆಲ್ಲಿ ವಿದೇಶಗಳಲ್ಲಿ ಇದ್ದಾರೆ ಅವರು ಕೂಡ ಇದನ್ನು ನೋಡುವ ಹಾಗೆ, ಅವರು ಕೂಡ ಇದರಲ್ಲಿ ಪಾಲ್ಗೊಳ್ಳುವ ಹಾಗೆ ಈ ಹೊಸ ಸಾಧ್ಯತೆಗಳು ಈಗ ಆನ್ಲೈನ್ ಮೂಲಕ ಸೃಷ್ಟಿಯಾಗಿದೆ. ಇದು ಒಂದು ಸಾಧ್ಯತೆನೆ. ರಂಗಭೂಮಿ ಅಂತ ಹೇಳೋದೇ ಒಂದು ಜನರಿಗೆ ಸಂದೇಶವನ್ನು ಕೊಡುವ ಸಂದೇಶ ವಾಹಕ ಇದು. ಹಾಗಾಗಿ ರಂಗಭೂಮಿಯ ಮೂಲಕ ನಾವು ಏನು ಹೇಳಲಿಕ್ಕೆ ಹೊರಟಿದ್ದೇವೆ ಅದನ್ನು ಖಚಿತವಾಗಿ ಹೇಳ್ತಾ ಇದ್ದೇವೆ, ಆನ್ಲೈನ್ ಮೂಲಕ ಅದನ್ನು ರೀಚ್ ಮಾಡ್ತಾ ಇದ್ದೇವೆ ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಕೋವಿಡ್ ಡಿಡಿ ನ್ಯೂಸ್ನೊಂದಿಗೆ ರಂಗಾಯಣದ ಜಂಟಿ ನಿರ್ದೇಶಕ ಎಎಂ ಮಲ್ಲಿಕಾರ್ಜುನ ಸ್ವಾಮಿ, ಲಾಕ್ಡೌನ್ ನಡುವೆಯೂ ಮೇ ತಿಂಗಳಿಂದ ರಂಗ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ಈ ವೇಳೆ ಸರ್ಕಾರ ಜಾರಿಗೊಳಿಸಿರುವ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ನಡೆಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇಡೀ ಕಲಾಮಂದಿರವನ್ನ, ಇಡೀ ರಂಗಾಯಣದ ಕ್ಯಾಂಪಸ್ ಅನ್ನ 2 ಸಾರಿ ಒಂದು ವಾರದ ಅಂತರದಲ್ಲಿ ಸ್ಯಾನಿಟೈಸ್ ಮಾಡಿಸ್ತೀವಿ. ಹೊರಗಡೆ ನಾವು ಟೆಸ್ಟ್ ಮಾಡಿಸ್ಕೊಂಡು ಬರೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರೂ ಸ್ಯಾನಿಟೈಸು ಮಾಡ್ಕೊಂಡು ಬರಬೇಕು, ಮಾಸ್ಕ್ ಅನ್ನು ಧರಿಸ್ಕೊಂಡು ಬರಬೇಕು. ಇಲ್ಲಿ ಬಂದ ಮೇಲೆ ಕೂಡ ನಮ್ಮ ಇಡೀ ಥಿಯೇಟರ್ನಲ್ಲಿ 13 ಜನ ಕಲಾವಿದರು ತಮ್ಮ ಅಂತರವನ್ನು, ಸಾಮಾಜಿಕ ಅಂತರವನ್ನು ಕಾಯ್ಕೊಂಡೇ ಕೂತ್ಕೋಬೇಕು. ಹೊಸದಾಗಿ ನಮ್ಮ ನಿರ್ದೇಶಕ ಕಲಾವಿದೆ ಎಂಎಸ್ ಗೀತಾ, ಆನ್ಲೈನ್ ವಾಚನದ ಮೂಲಕ ದೇಶ ವಿದೇಶಗಳ ಪ್ರೇಕ್ಷಕರಿಗೆ ರಂಗರಂಜನೆ ನೀಡಲಾಗುತ್ತಿದೆ ಎಂದರು. ನಮ್ಮ ಈ ನಾಟಕಗಳನ್ನ ಯಾಕೆ ನಾವು ವಾಚನ ಮಾಡಬಾರದು, ಯಾಕೆ ಜನಗಳನ್ನ ತಲುಪಬಾರದು ಅನ್ನುವ ಉದ್ದೇಶ ಇಟ್ಕೊಂಡೆ ಈ ನಾಟಕಗಳನ್ನ ವಾಚನ ಮಾಡೋದಕ್ಕೆ ಶುರು ಮಾಡಿದೀವಿ ನಾವು ಅದನ್ನ. ಹಾಗೆ ಒಂದೊಂದಾಗಿ ನಮ್ಮಲ್ಲಿ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಮಾಹಿತಿಯ ಸಂಗ್ರಹವೂ ಆಯಿತು. ಇಲ್ಲಿವರೆಗೆ ನಮ್ಮ ರಂಗಾಯಣದ ನಾಟಕಗಳು ಆ ತರದಲ್ಲಿ ನಾವು ಹೊರಗಡೆ ಆನ್ಲೈನ್ ಅಲ್ಲಿ ನಾವು ಬಿಟ್ಟಿಲ್ಲ. ನಮ್ಮ ಪ್ರೇಕ್ಷಕ ವರ್ಗದವರು ಬರ್ತಿದ್ರು, ನಾವು ಒಂದಷ್ಟು ಜನಕ್ಕೆ ಅದನ್ನು ತಲುಪ್ತಿದ್ವು. ಈಗ ಆನ್ಲೈನ್ ಮುಖಾಂತರ ನಾಟಕಗಳು ನಾವು ಓದೋದಕ್ಕೆ ಶುರು ಮಾಡಿದ ನಂತರ ಅದು ಕೇವಲ ನಮ್ಮ ಜಿಲ್ಲೆಗಷ್ಟಲ್ಲ, ನಮ್ಮ ರಾಜ್ಯಕ್ಕಷ್ಟಲ್ಲ, ನಮ್ಮ ದೇಶಕ್ಕಲ್ಲ, ಅದು ನಮ್ಮ ಹೊರ ಜಿಲ್ಲೆಗಳಿಗೂ ಹೋಗಿ, ಹೊರ ರಾಜ್ಯಕ್ಕೂ ಹೊರ ದೇಶಗಳಿಗೂ ಹೋಗಿ ಅದನ್ನು ನೋಡುವ ಹಾಗೆ ಆಗಿದೆ. ನಮಗಂತೂ ಬಹಳ ಸಂತೋಷವಾಗ್ತಾ ಇದೆ ಅದನ್ನ ಈ ತರ ನಾವು ಮಾಡೋದಕ್ಕೆ. ಬೆಂಗಳೂರಿನ ಡಿಜೆ ಹಳ್ಳಿಯಲ್ಲಿ ನಡೆದಿದ್ದ ಗಲಭೆ ಪ್ರಕರಣದ ಆರೋಪಿಗಳ ವಿರುದ್ಧ ರಾಜ್ಯ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಆಲ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ಮಿಲಿಂದ್ ಪರಂಡೆ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದರು. ಗಲಭೆಯಲ್ಲಿ ಪಾಲ್ಗೊಂಡಿದ್ದ ಆರೋಪಿಗಳನ್ನು ಬಂಧಿಸಿರುವ ಸರ್ಕಾರ ನಷ್ಟವನ್ನು ಗಲಭೆಕೋರರಿಂದಲೇ ಭರಿಸಲು ಕ್ರಮ ಕೈಗೊಳ್ಳಬೇಕು. ಬೆಂಗಳೂರು ಗಲಭೆಗೂ ದೆಹಲಿಯಲ್ಲಿ ನಡೆದಿದ್ದ ಗಲಭೆಗೂ ಸಾಮ್ಯತೆ ಇದ್ದು, ಹಿಂದೂ ಸಮಾಜದ ವಿರುದ್ಧ ಕೆಲವು ನಿರ್ದಿಷ್ಟ ಶಕ್ತಿಗಳು ಸಂಚು ನಡೆಸಿರುವ ಸಾಧ್ಯತೆಗಳಿವೆ. ವಿಎಚ್ಪಿ ನೆರೆ, ಬರ, ಕೋವಿಡ್ ಇತ್ಯಾದಿ ಪ್ರಕೃತಿ ವಿಕೋಪ ಸಂದರ್ಭಗಳಲ್ಲಿ ಲಕ್ಷಾಂತರ ಮಂದಿಗೆ ಸಹಾಯ ಹಸ್ತ ಚಾಚಿದೆ. ದೇಶಾದ್ಯಂತ ಸುಮಾರು 1,74,00,000 ಮಂದಿಗೆ ಆಹಾರ ಒದಗಿಸಲಾಗಿದೆ. 40 ಲಕ್ಷ ಕುಟುಂಬಗಳಿಗೆ ದಿನಸಿ ಪದಾರ್ಥಗಳನ್ನು ವಿತರಿಸಲಾಗಿದೆ. 2 ಲಕ್ಷಕ್ಕೂ ಎಂದು ತಿಳಿಸಿದರು. बैंगलोर में भी जैसे इन्होंने रोड ब्लॉक्स किए हैं ताकि पुलिस ना आ सके, तो यह एक बहुत डिजाइन ऐसा दिख रहा है. पूर्ण देश भर में विश्व हिंदू परिषद ಈ ವೇಳೆ ವಿಎಚ್ಪಿ ರಾಷ್ಟ್ರೀಯ ಉಪಾಧ್ಯಕ್ಷೆ ಡಾ ವಿಜಯಲಕ್ಷ್ಮಿ ದೇಶಮಾನೆ, ಜಂಟಿ ಪ್ರಧಾನ ಕಾರ್ಯದರ್ಶಿ ಕೋಟೇಶ್ವರ ಶರ್ಮಾ ಉಪಸ್ಥಿತರಿದ್ದರು. ಕೊರೋನಾ ಸೋಂಕಿನಿಂದಾಗಿ ಇಂಡಿಯಾ ಓಪನ್ ಸೂಪರ್ ಮತ್ತು ಸೈಯದ್ ಮೋದಿ ಇಂಟರ್ ನ್ಯಾಷನಲ್ ಸೂಪರ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳನ್ನು ರದ್ದುಪಡಿಸಲಾಗಿದೆ. ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ನಿನ್ನೆ ಬಿಡುಗಡೆ ಮಾಡಿದ ಪರಿಷ್ಕೃತ ವೇಳಾಪಟ್ಟಿಯಂತೆ ಇಂಡಿಯಾ ಓಪನ್ ಮತ್ತು ಸೈಯದ್ ಮೋದಿ ಇಂಟರ್ ನ್ಯಾಷನಲ್ ಪಂದ್ಯಾವಳಿಗೆ ಅವಕಾಶ ಕಲ್ಪಿಸಿಲ್ಲ. ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದ್ದು, ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಆಟಗಾರರ ಸುರಕ್ಷತೆ ಮುಖ್ಯವಾಗಿದ್ದು 2021ರಲ್ಲಿ ಟೂರ್ನಿ ಆಯೋಜನೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ, ವರ್ಗಾವಣೆ ನೀತಿ ಸರಳೀಕರಣ, ಆಪ್ ಮೂಲಕ ಮನವಿ ಸಲ್ಲಿಸಲು ಅವಕಾಶ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಗುಪ್ತಚರ ವ್ಯವಸ್ಥೆ ಬಲವರ್ಧನೆಗೆ ತಂತ್ರಜ್ಞಾನ ಬಳಕೆ, ಪೊಲೀಸರಿಗೆ ಗುಣಮಟ್ಟದ ತರಬೇತಿ, ಸಚಿವ ಕಿಶನ್ ರೆಡ್ಡಿ. ಅಂತಿಮ ಪದವಿ ಪರೀಕ್ಷೆ ನಡೆಸುವ ಯುಜಿಸಿ ತೀರ್ಮಾನಕ್ಕೆ ಹಸಿರು ನಿಶಾನೆ, ಪರೀಕ್ಷೆಗಳಿಲ್ಲದೆ ಪದವಿ ನೀಡಲು ಸಾಧ್ಯವಿಲ್ಲ, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಸಮುದಾಯ ಕೃಷಿ, ಕೊಯ್ಲೋತ್ತರ ನಿರ್ವಹಣೆಯ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಸೂಚನೆ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.